ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ದೀಪು ಶಿವ್ ವ್ಲಾಗ್ಸ್. ಈ ವ್ಲಾಗ್ ಏನಿರುತ್ತೆ ಅಂದರೆ ಇವತ್ತು ಥರ್ಸ್ಡೇ ವ್ಲಾಗ್ ಆಗಿರುತ್ತೆ. ಇವತ್ತು ಲೇಟಾಗಿ ವಿಡಿಯೋ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಅಪ್ಲೋಡ್ ಮಾಡ್ತಾಯಿದ್ದೀನಿ. ಬೆಳಗ್ಗೆ ಕ್ಲಿಪ್ಪಿಂಗ್ಸ್ ಎಲ್ಲ ಆ್ಯಡ್ ಮಾಡ್ಕೊಂಡಿದ್ದೆ. ರಾಯರ ಪೂಜೆದು ಕ್ಲಿಪ್ಪಿಂಗ್ಸ್ ಎಲ್ಲ ಆ್ಯಡ್ ಮಾಡ್ಕೊಂಡಿದ್ದೆ. ನಮ್ಮ ಅಮ್ಮ ಅಲ್ಲಿ ಪಲ್ಲವಿ ಅಂತ ಕರೀತಾಯಿದ್ದಾರೆ, ಅವ್ರನ್ನ ಕರೀತಾಯಿದ್ದಾರೆ. ಅಲ್ಲಿ ಅಮ್ಮ ಮಾತಾಡ್ತಾಯಿದ್ದಾರೆ. ಬೆಳಗ್ಗೆಲ್ಲ ಕ್ಲಿಪ್ಪಿಂಗ್ಸ್ ಆ್ಯಡ್ ಮಾಡ್ಕೊಂಡಿದ್ದೆ. ರಾಯರ ಪೂಜೆ ಮತ್ತು ಟಿಫನ್ ಬಂದು ಏನೋ ರಾಗಿ ದೋಸೆ ಮಾಡಿದರು ಅಮ್ಮ. ಮಧ್ಯಾಹ್ನ ಊಟ ಬಂದು ವೆಜಿಟೇಬಲ್ ಸಾಂಬಾರು, ಮೊಳಕೆ ಹುರುಳಿಕಾಳಿನ ಸಾಂಬಾರು ಮಾಡಿದರು. ಊಟ ಮಾಡಿ ಈಗ ಜಸ್ಟ್ ಇಂಟ್ರೊಡಕ್ಷನ್ ಕೊಡೋಣ ಅಂತ ಸ್ಟಾರ್ಟ್ ಮಾಡಿದೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಗೊತ್ತಲ್ಲ, ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ. ಓಕೆನಾ? ವೀಡಿಯೋಸ್ ನೋಡ್ಕೊಂಡು ರಾಯರ ಪೂಜೆ ಮಾಡೋದು ವಿಡಿಯೋ ತೋರಿಸ್ತಾಯಿದ್ದೀನಿ. ಇವತ್ತು ಗುರುವಾರ ಆಗಿರೋದ್ರಿಂದ ತುಂಬ ಚೆನ್ನಾಗಿ ನನಗೆ ಇಲ್ಲಿ ಎಷ್ಟಾಗುತ್ತೋ ಮನೇಲಿ ಪತ್ರೆ ತುಳಸಿ ಹಿಡ್ಕೊಂಡು ಅಷ್ಟು ಚೆನ್ನಾಗಿ ಪೂಜೆ ಮಾಡ್ತೀನಿ. ನನಗೆ ಮನ್ಸಿಗೆ ತೃಪ್ತಿ ಅಂತಲೇ ಹೇಳ್ಬೋದು. ಗುರುವಾರ ಒಂಥರ ಸ್ಪೆಷಲ್ ಡೇ ಅಂತಲೇ ಹೇಳ್ಬೋದು. ಏನಾದರೂ ಒಂದು ಸ್ಪೆಷಲ್ ಡೇ ಅಂತ ಮೆಮೊರಬಲಾಗಿ ಇಟ್ಕೊತೀನಿ. ಟಿಫನ್ ಬಂದು ರಾಗಿ ದೋಸೆ ಮಾಡಿದ್ದು. ಟೇಸ್ಟಿಯಾಗಿತ್ತು, ಅಪರೂಪವಾಗಿತ್ತು ರಾಗಿ ದೋಸೆ ತಿಂದು. ಅಲ್ಲಿಂದ ನೋಡಿ ಸ್ಯಾರಿ ಆರ್ಗನೆ ಸುಮ್ಮನೆ ಹಂಗೆ ಕಬೋರ್ಡಲ್ಲಿ ಇಟ್ಬಿಟ್ಟಿದ್ದೆ. ಏನು ಅದಕ್ಕೇನು ರೇಷ್ಮೆ ಸೀರೆಗೆ ಏನು ಕೇರಿಂಗೆ ತಗೊಂಡಿರಲಿಲ್ಲ. ಅದಕ್ಕೆ ಸ್ಯಾರಿ ಆರ್ಗನೈಸರ್ ತರಿಸಿದ್ನಲ್ಲ, ಹಂಗಾಗಿ ಸ್ಟೋರ್ ಮಾಡಿಡುವ ಅಂತ ಈ ಥರ ಅದರಲ್ಲಿ 2 ಪ್ಯಾಕ್ ಸ್ಟೋರ್ ಮಾಡಿಟ್ಟು ಟೋಟಲಿ 8 ಬಂದಿತ್ತು. ಇನ್ನು ಪಾಪು ಬರ್ಡೇದು ಎಲ್ಲ ನೋಡ್ಕೊಂಡು ಓಕೆ ಫ್ರೆಂಡ್ಸ್, ವೀಡಿಯೋ ನೋಡ್ಕೊಂಡು ಬಂದ್ರಲ್ಲ. ಸ್ಯಾರಿ ಆರ್ಗನೈಸರ್ ತರಿಸಲ್ಲ 1 ವೀಕ್ ಆಗಿತ್ತು. ಪಾಪು ಬಟ್ಟೆ ಮಾತ್ರ ಅಷ್ಟೇ ಸ್ಟೋರ್ ಮಾಡ್ಕೊಂಡು ಇಟ್ಕೊಂಡಿದ್ದು ನಾನು. ಇನ್ನು ಅದಕ್ಕೆ ಆ್ಯಡ್ ಮಾಡಿ ಇನ್ನೊಂದರಲ್ಲಿ ಬ್ಲೌಸಸ್ ಎಲ್ಲ ಎತ್ತಿಟ್ಟಿದ್ದೀನಿ. ಅದು ಬೀರ್ ಮೇಲೆ ಅದನ್ನೇನೋ ನಿಮಗೆ ತೋರಿಸ್ಲಿಲ್ಲ. ಇನ್ನೊಂದು ಕೇಳ್ತಾಯಿದ್ರಿ ನೀವು ಗಿವ್ ಅವೇ ಪಾರ್ಟಿಸಿಪೇಟ್ ಮಾಡ್ತಾಯಿದ್ರಲ್ಲ, ಏನಾದ್ರಿ ಅಂತ. ಹೌದು, ನಾನು ಫಸ್ಟ್ ವಿನ್ನರ್ ನಾನೇ. ಅನೌನ್ಸ್ ಮಾಡಿದರು. ನಾನು ನಿನ್ನೆ ಏನೋ ಅನೌನ್ಸ್ ಮಾಡಿದ್ರು. ಮಂತ್ ಎಂಡಿಗೆ 31st ಅಲ್ವಾ, ನಿನ್ನೆ ಅನೌನ್ಸ್ ಮಾಡಿದ್ರು. ಆದ್ಯ ಜ್ಯುವೆಲರಿ ಅಂತ ತುಂಬ ಫೇಮಸ್ ಆಗ್ತಿದೆ. ಅವ್ರ ಜ್ಯುವೆಲರಿಗೂ ಹೋಗಿ ಸಪೋರ್ಟ್ ಮಾಡಿ. ನಾನು ಇನ್ಸ್ಟಾಗ್ರಾಮಲ್ಲಿ ಯೂಟ್ಯೂಬ್ಗೆ ಹೋಗಿ ಅವ್ರ ನನ್ನ ಫ್ರೆಂಡ್ಸ್ಗೂ ಅವ್ರ ಪೇಜ್ ಫಾಲೋ ಮಾಡಿ ಅಂತ ಹೇಳಿದ್ರು. ತುಂಬ ಜನ ಸಪೋರ್ಟ್ ಮಾಡಿದರು, ನನ್ನ ಫ್ರೆಂಡ್ಸು ಸಹ. ಅವರಿಗೆಲ್ಲ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ಟ್ಯಾಗ್ ಮಾಡಿ ಅಂತ ಹೇಳಿದರು ಫ್ರೆಂಡ್ಸಿಗೆ. ಮತ್ತು ಯೂಟ್ಯೂಬ್ ಕಮೆಂಟಲ್ಲಿ ಓಕೆ ಫ್ರೆಂಡ್ಸ್, ಒಳಗಡೆ ಸ್ವಲ್ಪ ಡಿಸ್ಟರ್ಬೆನ್ಸ್ ಇತ್ತು, ಹಂಗಾಗಿ ಆಚೆ ಕಡೆ ಬಂದೆ. ನೋಡಿ ಎಷ್ಟು ಗಾಳಿ ಬೀಸ್ತಿದೆ ಅಂತ. ತುಂಬ ಚೆನ್ನಾಗಿ ಗಾಳಿ ಬೀಸ್ತಿದೆ ಆ್ಯಕ್ಚುಲಿ. ಓಕೆ, ವಿಡಿಯೋ ಹೇಳ್ತಾ ಇದ್ನಲ್ವಾ. ಫ್ರೆಂಡ್ಸ್ ಎಲ್ಲ ಟ್ಯಾಗ್ ಮಾಡಿದರು. ಅವರು ಪಾರ್ಟಿಸಿಪೇಟ್ ಮಾಡಿದರು. ಅದರಲ್ಲಿ ನಾನು ಫಸ್ಟ್ ವಿನ್ ಆಗಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೀನಿ. ನಾವು ಅಕೌಂಟಿಷ್ಟು ಗೊತ್ತಿಲ್ಲ. ಅವರು ಪೇಜು ಜ್ಯುವೆಲರಿ ಪೇಜ್ ಇದೆ ಇನ್ಸ್ಟಾದಲ್ಲಿ, ಆದ್ಯ ಜ್ಯುವೆಲರಿ ಅಂತ. ಹೋಗಿ ಫಾಲೋ ಮಾಡಿ. ಯೂಟ್ಯೂಬ್ದು ಅಷ್ಟೇ, ಯೂಟ್ಯೂಬಲ್ಲಿ ನೇಮು ಆದ್ಯ ಜ್ಯುವೆಲ್ಸ್ ಅಂತ ಏನೋ ಮೇ ಬಿ ಕೊಟ್ಟಿರಬೇಕು ಅನಿಸುತ್ತೆ. ಅದಕ್ಕೂ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಅವ್ರ ಪೇಜೇ ಸಪೋರ್ಟ್ ಮಾಡಿ. ಏನು ಜ್ಯುವೆಲರಿ ಅಂದರೆ ನಾಳೆ ತೋರಿಸ್ತೀವಿ ಅಂತ ಹೇಳಿದ್ದಾರೆ. ಏನು ಜ್ಯುವೆಲರಿ ಅಂತ ನನಗೆ ಅವ್ರ ಅಡ್ರೆಸ್ ಏನು ಕೇಳಿಲ್ಲ. ನಾಳೆ ತೋರಿಸ್ತೀನಿ, ಅದ್ರ ಮೇಲೆ ಸೆಲೆಕ್ಟ್ ಮಾಡ್ಕೋಬೋದು ಅಂತ ಹೇಳಿದರು. ನಾಡಿದ್ದು ಜ್ಯುವೆಲರೀಸ್ ತೋರಿಸ್ತೀನಿ ಅಂತ. ಸರಿ, ಅದು ಬಂದಮೇಲೆ ನಾನು ನಿಮಗೆ ಶೇರ್ ಮಾಡ್ತೀನಿ. ನಾನು ಎಷ್ಟೊಂದು ಗಿವ್ ಅವೇಲಿ ಪಾರ್ಟಿಸಿಪೇಟ್ ಮಾಡಿದ್ದೀನಿ. ಯೂಟ್ಯೂಬಲ್ಲಿ 3 ಗಿವ್ ಅವೇ ನಾನು ಇದರಲ್ಲಿ ವಿನ್ ಆಗಿರೋದು. ಯೂಟ್ಯೂಬ್ ಚಾನಲ್ಸ್ ಇದ್ದಾರಲ್ಲ ಅವ್ರದ್ದೆಲ್ಲ. ಫಸ್ಟ್ ಒನ್ ಬಂದು ಮೇಕವರ್ ದೀಪೋತ್ಸವ ಅಕ್ಕ ಇದ್ದಾರಲ್ಲ, ಅವ್ರ ದೀಪೋತ್ಸವ ಚಾನಲ್ಲಿ ನಾನು ಫಸ್ಟು ವಿನ್ ಆಗಿದ್ದು. ಇದು ನಾನು 2 ಇಯರ್ಸ್ ಬ್ಯಾಕ್ ಅನಿಸುತ್ತೆ. ಐಶ್ಯಾಡೋ ಪ್ಯಾಲೆಟ್ ಕೊಟ್ಟಿದ್ದರು. ಅದಿನ್ನೂ ನಾನು ಇಸ್ಕೊಂಡು ಬಂದಿಲ್ಲ. ಐಶ್ಯಾಡೋ ಪ್ಯಾಲೆಟ್ ಅಂತ ಬಂದು ಇಸ್ಕೊಂಡು ಹೋಗಿ ಅಂತ ಹೇಳಿದ್ರು. ಅವರು ಪ್ರೆಗ್ನೆನ್ಸಿ ಆದರು. ಹಾಗಾಗಿ ನಾನು ಅದೇನೋ ಸ್ವಲ್ಪ ಇಶ್ಯೂ ಆಗಿ ಇಸ್ಕೊಂಡೆಲ್ಲ ಆಗೋದು ಪೆಂಡಿಂಗ್ ಇದೆ. ಸೆಕೆಂಡ್ ಒನ್ ಮಿಸ್ಟರ್ ಆ್ಯಂಡ್ ಮಿಸ್ ರೆಡ್ಡಿ ವ್ಲಾಗ್ಸ್ ಅಂತ, ಅದರಲ್ಲೂ ಗಿವ್ ಅವೇಲಿ ಪಾರ್ಟಿಸಿಪೇಟ್ ಮಾಡಿದ್ದೆ. ನನ್ನ ಟ್ರೆಡಿಷ್ನಲ್ ಜ್ಯುವೆಲರಿಲಿ ಅದು ನಾನು ವೀಡಿಯೋಸ್ ಅಪ್ಲೋಡ್ ಮಾಡಿದ್ದೀನಿ, ಏನು ಕೊಟ್ಟಿದ್ರು ಅಂತ ಹೋಗಿ ಚೆಕ್ ಮಾಡಿ. ಇದು ಥರ್ಡ್ ಒನ್ ಬಂದು ಆದ್ಯ ಜ್ಯುವೆಲರಿಲಿ ನಾನು ಗಿವ್ ಅವೇಲಿ ಫಸ್ಟ್ ವಿನ್ನರ್. ಈ 3 ಫಸ್ಟ್ ವಿನ್ನರಲ್ಲೇ ನಾನು ಆಗಿರೋದು. ಇನ್ಸ್ಟಾಗ್ರಾಮಲ್ಲಿ ಅವಾಗ ಮಾಡ್ತಾಯಿದ್ದೆ, ಒಂದು 2-3 ಮಂತ್ಸ್ ಬ್ಯಾಕೇನೋ ಪಾರ್ಟಿಸಿಪೇಟ್ ಮಾಡ್ತಿದ್ದೆ. ವಿನ್ ಆಗ್ತಾಯಿದ್ದೆ. ಫಸ್ಟ್, ಸೆಕೆಂಡ್, ಥರ್ಡ್ ಒಟ್ಟಿನ ಗಿಫ್ಟ್ಸ್ ಅಂತೂ ಬರ್ತಿತ್ತು. ನಾನು ಪಾರ್ಟಿಸಿಪೇಟ್ ಮಾಡೋದ್ರಲ್ಲಿ ಯಾವುದು ಏನು ತುಂಬ ಹಾರ್ಡ್ ವರ್ಕ್ ಹಾಕಿವೆ. ನಾನೇನು ಅವರು
ಒಂದು ರೂಲ್ಸ್ ಇರುತ್ತಲ್ಲ, ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸು ಅದೆಲ್ಲ ಫಾಲೋ ಮಾಡ್ಕೊಂಡು ನನ್ನ ಫ್ರೆಂಡ್ಸ್ಗೂ ಸಹ ಹೇಳಿ ಅವರು ಸಹ ತುಂಬ ಸಪೋರ್ಟ್ ಮಾಡೋರು. ವಿನ್ ಆಗಿದ್ದೀನಿ. ಎಷ್ಟೊಂದು ಗಿವ್ ಅವೇ ಗಿಫ್ಟ್ಸ್ ಬೇಕು ಅಂತ ಹೇಳಿ ಅದೇ ಒಂದು ವೀಡಿಯೋ ಮಾಡ್ತೀನಿ, ಏನೇನು ಕೊಟ್ಟಿದ್ದಾರೆ ಅಂತ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ ಬೇಕಿದ್ರೆ. ನಾನು ಯೂಟ್ಯೂಬ್ ಮಾಡಬೇಕು ಅಂದರೆ ಇವರೆಲ್ಲ ಒಟ್ಟಿನಾಗೆ ಇವರು ನನಗೊಂಥರ ಇನ್ಸ್ಪಿರೇಷನ್ ಇದ್ದಂಗೆ. ನಾನು ಇವ್ರ ಚಾನಲ್ಗಳು ನೋಡಿ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದು. ಈಗ ಸತತವಾಗಿ 300 ಜನ ಸಬ್ಸ್ಕ್ರೈಬರ್ ಮಾಡ್ಕೊಂಡಿದ್ದೀನಿ. ನಾನು ಸಚ್ಚೆ ಗ್ರೇಟ್ ಅಂತಲೇ ಹೇಳ್ಕೊಬೋದು. ಈ 300 ಸಬ್ಸ್ಕ್ರೈಬರ್ ಆಗಿರೋದು ನನಗೆ ಅಮೌಂಟ್ ಬಂದಿರೋಷ್ಟು ಖುಷಿ ಆಗ್ತಿದೆ, ಅಷ್ಟು ಖುಷಿ ಆಗ್ತಿದೆ. ಇನ್ನು ನಿಮ್ದ ಸಪೋರ್ಟಿಂದ 500 ಸಬ್ಸ್ಕ್ರೈಬ್ ಆಗಲಿ ಅಂತ ಕೇಳ್ಕೊತೀನಿ. ಇದೇ ಥರ ವೀಡಿಯೋಸ್ ಯಾರೆಲ್ಲ ನೋಡ್ತಾಯಿದ್ದೀರ, ನನ್ನ ವೀಡಿಯೋಸ್ ನೋಡ್ತೀರ ತುಂಬ ಜನ ಅದು ಸಬ್ಸ್ಕ್ರೈಬರೇ ಮಾಡಲ್ಲ, ಹಂಗೆ ವಾಚ್ನು ಮಾಡ್ತೀರ ವೀಡಿಯೋನ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ ಸಪೋರ್ಟ್ ಮಾಡ್ತಾಯಿರಿ, ಓಕೆನಾ. ನಾನು 1000 ಸಬ್ಸ್ಕ್ರೈಬರ್ ಆದಮೇಲೆ ನಾನು ಗಿವ್ ಅವೇ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಆದಷ್ಟು ಬೇಗ ಸಬ್ಸ್ಕ್ರೈಬರ್ ಮಾಡಿ ಫ್ರೆಂಡ್ಸ್, ಓಕೆ. ವಾಚ್ ಅವರ್ ಕೇಳ್ತಾಯಿದ್ದೀರ ಇಷ್ಟೊಂದು ಜನ. ವಾಚ್ ಅವರು ಇನ್ನು ಇಲ್ಲಿ ತುಂಬ ಲೋನಲ್ಲೇ ಇದೆ, ಅದೇನು ಹೇಳೋದು ಬೇಡ. ಎಲ್ಲ ಒಂದು ಅವರೇಜ್ ಇಲ್ಲ, ಒಂದು ಇದು ಇಲ್ಲ, ತುಂಬಾ ಲೋನಲ್ಲೇ ಇದೆ. ಯಾವಾಗ ಕಂಪ್ಲೀಟ್ ಆಗುತ್ತೆ ನೋಡೋಣ, ಯಾವಾಗ ನಾನು ಗೋಲ್ಡ್ ರೀಚ್ ಆಗ್ತೀನಿ ಅಂತ. ಆದರೂ ಪ್ರಯತ್ನ ಪಡ್ತಾಯಿದ್ದೀನಿ. ಅಷ್ಟು ಈಸಿ ಅಲ್ಲ 300 ಸಬ್ಸ್ಕ್ರೈಬರ್ ಅಂದರೆ ಯೂಟ್ಯೂಬಲ್ಲಿ ಅಷ್ಟು ಈಸಿ ಅಲ್ಲ. ನನಗದು ಸ್ವಲ್ಪ ದೊಡ್ಡದೆ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋಣ. ಈ ವಿಡಿಯೋ ಎಷ್ಟಾಗಿದ್ರೆ ಗೊತ್ತಾರ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬೈ ಬೈ.